ಇನ್ನೊಂದ್ಸಲಿ ಚಪ್ಪಾಳೆ ಕೊಡ್ಬೋದಾ? ಮುಂದಿನ ನೃತ್ಯಕ್ಕೆ ಅವರು ಅಣಿಯಾಗೋದಕ್ಕೋಸ್ಕರ ಒಂದು ಪ್ರೋತ್ಸಾಹ ಸಿಗಲಿ ಅಂತ ನಾನು ನಿಮ್ಮಲ್ಲಿ ಪದೇ ಪದೇ ಕೇಳ್ಕೊಳ್ತಾ ಇದ್ದೀನಿ. ಅದೊಂಥರ ಟಾನಿಕ್ ಇದ್ದ ಹಾಗೆ, ಚಪ್ಪಾಳೆ ದನಿ ಕೇಳ್ತಾ ಇದ್ದಷ್ಟು ಕಲಾವಿದರಿಗೆ ಒಂಥರ ಉತ್ಸಾಹ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತಷ್ಟು ಚೆನ್ನಾಗಿ ಮಾಡೋಣ ಅಂತ. ಜನಪದ ಗೀತೆ ನೋಡಾಯಿತು, ಮಹಿಷಾಸುರ ಮರ್ದಿನಿಯನ್ನು ನೋಡಾಯಿತು. ಯಾವುದೇ ನೃತ್ಯ ಕಾರ್ಯಕ್ರಮ ಇದ್ದರೂ ಅಲ್ಲಿ ನಾವು ಕೃಷ್ಣನ ಕರೆದೇ ಇದ್ದರೆ ಆಗತ್ತಾ? ಒಂದು ಬಾರಿ ಕೃಷ್ಣ ಬರಲೇಬೇಕು. ಕೃಷ್ಣಂಗೂ ಚಾಮುಂಡೇಶ್ವರಿಗೂ ತಾಯಿಗೂ ಏನಪ್ಪ ಸಂಬಂಧ ಅಂತ ನೀವು ಕೇಳಬಹುದು. ವಿಷ್ಣುವಿನ ತಂಗಿ ಪಾರ್ವತಿ ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ವಿಷ್ಣುವಿನ 8ನೇ ಅವತಾರ, ದಶಾವತಾರದಲ್ಲಿ 8ನೇ ಅವತಾರ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣನನ್ನು ನಾವು ಎಲ್ಲ ರೂಪದಲ್ಲೂ ಕೂಡ ಆರಾಧಿಸ್ತೀವಿ. ಬಾಲಕೃಷ್ಣ, ತುಂಟಕೃಷ್ಣ, ಮೋಹನ ಕೃಷ್ಣ, ಮುರಳಿ ಕೃಷ್ಣ, ಗೋಪಾಲಕೃಷ್ಣ, ಒಂದ ಎರಡ ಹೆಸರು ಅವನಿಗೆ. ಅವನನ್ನು ಯಾವ್ಯಾವ ರೀತಿ ಆರಾಧಿಸಿದ್ರು, ಯಾವ್ಯಾವ ಹೆಸರಲ್ಲಿ ಕೂಗಿದ್ರು ಸಾಲದು. ನಾವು ಬರೀ ಕೃಷ್ಣನ ಹಾಡುಗಳನ್ನು ಮಾತ್ರ ಹಾಡ್ತೀವಿ, ಅವನ ಹಾಡಿಗೆ ನೃತ್ಯವನ್ನು ಮಾಡ್ತೀವಿ. ಆದರೆ ಇಡೀ ಕೃಷ್ಣನ ಒಂದು ಪರಂಪರೆಯನ್ನೇ ಉತ್ತರ ಪ್ರದೇಶದಲ್ಲಿ ಆರಾಧಿಸ್ತಾರೆ. ಅದು ರಾಸ್ಲೀಲಾ. ರಾಸ್ಲೀಲಾ ಅಂತಂದರೆ ಇಡೀ ಉತ್ತರ ಭಾರತದಲ್ಲಿ ಒಂದು ಸಂಭ್ರಮನೇ ಮನೆ ಮಾಡುತ್ತೆ. ಇಡೀ ರಾತ್ರಿಯೆಲ್ಲ ಅವರು ಕೃಷ್ಣನನ್ನು ಧ್ಯಾನಿಸ್ತಾ, ಅವನ ಹಾಡುಗಳನ್ನು ಹಾಡ್ತಾ, ಅವನ ಶ್ಲೋಕಗಳನ್ನು ಹೇಳ್ತಾ ನರ್ತಿಸೋದನ್ನು ನೋಡೋದಕ್ಕೇ 2 ಕಣ್ಣು ಸಾಲದು ಅಂತ ಅನ್ಬೋದು. ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತಹ ಅನೇಕ ಆಚರಣೆಗಳು ಇಡೀ ದೇಶಾದ್ಯಂತ ಕೃಷ್ಣನ ನಾಮಸ್ಮರಣೆ ನಡೆಯುತ್ತೆ ಅಂತ ನಮಗೆ ಪದೇ ಪದೇ ನೆನಪಿಸ್ತಾ ಇರುತ್ತೆ. ಕೃಷ್ಣ ಬರೀ ಅವನ ತುಂಟಾಟಗಳಿಗೆ ಮಾತ್ರ ಹೆಸರುವಾಸಿನ? ಖಂಡಿತ ಇಲ್ಲ. ಇಡೀ ಜಗತ್ತಿಗೆ ಬೇಕಾದಂತಹ ಭಗವದ್ಗೀತೆಯನ್ನು ಬೋಧಿಸಿದಂತಹ ಜಗದ್ಗುರು ಅಂತ ಹೇಳ್ತೀವಿ. ಕೃಷ್ಣಂ ಒಂದೇ ಜಗದ್ಗುರು ಅಂತ ನಾವು ಆ ಕೃಷ್ಣ ಪರಮಾತ್ಮನನ್ನು ನೆನೆತೀವಿ. ಅಂತಹ ಕೃಷ್ಣನನ್ನು ನೆನೆಸ್ಕೊಳ್ಳದಲೇ, ಅವನ ಹಾಡಿಗೆ ಹೆಜ್ಜೆ ಹಾಕದಲೇ ನಾವು ಯಾವುದೇ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಕೃಷ್ಣನನ್ನು ನಾವು ಇವಾಗ ಮತ್ತೆ ಕರೆಯೋಣ ಈ ವೇದಿಕೆಯ ಮೇಲೆ. ಜೊತೆಗೆ ಸಂಗೀತ ಪ್ರಿಯರಿಗೆ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮ. ಬಹುಶಃ ಎಲ್ಲ ದಾಸರು, ಹರಿಕತೆ ಹೇಳುವವರು, ಕೃತಿಯನ್ನು ರಚನೆ ಮಾಡೋರು, ಹಾಡನ್ನು ಬರೆಯೋರು ಎಲ್ಲರಿಗೂ ತುಂಬ ದೊಡ್ಡ ಸ್ಫೂರ್ತಿ ಆ ಭಗವಂತ ಶ್ರೀಕೃಷ್ಣ. ಎಲ್ಲ ಅವತಾರಗಳಿಗಿಂತ ಅತಿ ಹೆಚ್ಚು ಜನಪ್ರಿಯನು, ಅತಿ ಹೆಚ್ಚು ಆರಾಧಿಸಲ್ಪಡುವವನು ಶ್ರೀಕೃಷ್ಣನೇ. ಅವನು ಎಲ್ರಿಗೂ ಪ್ರಿಯ. ನಮ್ಮ ಭಾರತದಲ್ಲಿರುವಂತಹ ಪ್ರತಿ ತಾಯಿಯೂ ಕೂಡ ಕೃಷ್ಣನ ವೇಷದಲ್ಲಿ ತನ್ನ ಮಗುವನ್ನು ನೋಡೋದಕ್ಕೆ ಇಷ್ಟಪಡ್ತಾಳೆ. ಬೇರೆ ಆಗುವಂತೆ ಮಾಡಿದಂತಹ ನೆಲ ನಮ್ಮ ಕೃಷ್ಣ 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 ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಕೃಷ್ಣ ಹರಿ ರಾಧಾ ರಮಣ ಗಿರಿಧರ ಮುರಳಿ ಗೋಪಾಲ. ಕೃಷ್ಣ ಕೃಷ್ಣ ಹರಿ ರಾಧಾ ರಮಣ ಗಿರಿಧರ ಮುರಳಿ ಗೋಪಾಲ. ಮುಕುಂದ ಮಾಧವ ನಂದ ಕುಮಾರ ನರ್ತನ ಸುಂದರ ಗೋಪಾಲ. ಮುಕುಂದ ಮಾಧವ ನಂದ ಕುಮಾರ ನರ್ತನ ಸುಂದರ ಗೋಪಾಲ. ಕೃಷ್ಣ ಕೃಷ್ಣ ಹರಿ ರಾಧಾ ರಮಣ ಗಿರಿಧರ ಮುರಳಿ ಗೋಪಾಲ. ಕೃಷ್ಣ ಕೃಷ್ಣ ಹರಿ ರಾಧಾ ರಮಣ ಗಿರಿಧರ ಮುರಳಿ ಗೋಪಾಲ. ಮುಕುಂದ ಮಾಧವ ನಂದ ಕುಮಾರ ನರ್ತನ ಸುಂದರ ಗೋಪಾಲ. ಮುಕುಂದ ಮಾಧವ ನಂದ ಕುಮಾರ ನರ್ತನ ಸುಂದರ ಗೋಪಾಲ. ಕೃಷ್ಣ ಕೃಷ್ಣ ಹರಿ ರಾಧಾ ರಮಣ ಗಿರಿಧರ ಮುರಳಿ ಗೋಪಾಲ. ಮುಕುಂದ ಮಾಧವ ನಂದ ಕುಮಾರ ನರ್ತನ ಸುಂದರ ಗೋಪಾಲ. ಮಧುಸೂದನ ಶ್ರೀ ಗೋಪಾಲ. ನಯನ ಮನೋಹರ ನರ ಹರಿ ರೂಪ ಮಧುಸೂದನ ಶ್ರೀ ಗೋಪಾಲ. ನಯನ ಮನೋಹರ ನರ ಹರಿ ರೂಪ ಮಧುಸೂದನ
ಶ್ರೀ ಗೋಪಾಲ ನಯನ ಮನೋಹರ ನರಹರಿ ರೂಪ ಮಧುಸೂದನ ಶ್ರೀ ಗೋಪಾಲ ನಟನ ಮನೋಹರ ನವನಿತ ಚೋರ ನಾರಾಯಣ ಹರಿ ಗೋಪಾಲ ನಟನ ಮನೋಹರ ನವನಿತ ಚೋರ ನಾರಾಯಣ ಹರಿ ಗೋಪಾಲ ನಯನ ಮನೋಹರ ನರಹರಿ ರೂಪ ಮಧುಸೂದನ ಶ್ರೀ ಗೋಪಾಲ ನಟನ ಮನೋಹರ ನವನಿತ ಚೋರ ನಾರಾಯಣ ಹರಿ ಗೋಪಾಲ ಕೃಷ್ಣ ಕೃಷ್ಣ ಹರಿ ರಾಧಾ ರಮಣ ಗಿರಿಧರ ಮುರಳಿ ಗೋಪಾಲ ಮುಕುಂದ ಮಾಧವ ನಂದ ಕುಮಾರ ಸುಂದರ ಗೋಪಾಲ ಕೃಷ್ಣ ಕೃಷ್ಣ ಕಮಲ ವಿಲೋಚನ ಗಗನ ವಿನಾಶಕ ಹೃದಯ ವಿರಾಜಿತ ಪಾಲಯ ಮಾಧವ ಕೇಶವ ಶ್ಯಾಮಳ ಶ್ರೀಧರ ಮುರಳೀಧರ ಹರಿ ಪಾಲಯ ಕೃಷ್ಣ ಕೃಷ್ಣ ಹರಿ ರಾಧಾ ರಮಣ ಗಿರಿಧರ ಮುರಳಿ ಗೋಪಾಲ ಮುಕುಂದ ಮಾಧವ ನಂದ ಕುಮಾರ ನರ್ತನ ಸುಂದರ ಗೋಪಾಲ ನರ್ತನ ಸುಂದರ ಗೋಪಾಲ ನರ್ತನ ಸುಂದರ ಗೋಪಾಲ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ 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 ಹರಿ ಗೋವಿಂದ ಗೋಪಾಲ ಹರಿ ಗೋಪಾಲ 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 ಕೃಷ್ಣ ಕೃಷ್ಣ
ಹೊಳೆದೈತೆ ಪಳ ಪಳ ಮೂಗುತಿ ಹೊಳೆದೈತೆ ಮೂಗುತಿ ಹೊಳೆದೈತೆ ಪಳ ಪಳ ಮೂಗುತಿ ಹೊಳೆದೈತೆ ದೇವಿ ಚಾಮುಂಡಿಯ ಚಿನ್ನದ ಮೂಗುತಿ ಮಿರ ಮಿರ ಮಿನುಗೈತೆ ದೇವಿ ಚಾಮುಂಡಿಯ ಚಿನ್ನದ ಮೂಗುತಿ ಮಿರ ಮಿರ ಮಿನುಗೈತೆ
ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಒಂದು ಧನ್ಯವಾದವನ್ನು ಅರ್ಪಿಸೋಣ. ಶ್ರೀಮತಿ ಜ್ಯೋತಿ ಪ್ರಕಾಶ್ ಅವರು ಅವಕಾಶ ಮಾಡಿಕೊಟ್ಟಂಥ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೆ, ಇಲ್ಲಿನ ಗ್ರಾಮಸ್ಥರಿಗೆ, ಕೂತು ನೋಡಿದಂತಹ ನಿಮ್ಮೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಕ್ತಿಭಾವ ರಸಮಂಜರಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದನ್ನು ತಮ್ಮ ಮನ ತುಂಬಿಕೊಳ್ಳೋದಕ್ಕೆ ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊಳ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಜ್ಯೋತಿ ಪ್ರಕಾಶ್ ಮೇಡಮ್ ಅವರು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಅವರಿಗೆ ಗೌರವ ಕಾಣಿಕೆಯನ್ನು ನೀಡಬೇಕಾಗಿದೆ. ದಯಮಾಡಿ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ವೇದಿಕೆಗೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಹೃದಯದನಿಗೂ ಮಿಗಿಲಾದ ಶಾಸ್ತ್ರವಿವುದೇನು ಎಂಬಂತೆ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಗೌರವ ಸಮರ್ಪಣೆಯ ಸಮಯದಲ್ಲಿ ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನೀವು ಈಗ 3 ಸಾರಿ ಚಪ್ಪಾಳೆಗಳನ್ನು ತಟ್ಟಬೇಕಾಗತ್ತೆ. ಇದು ಈ ಕಾರ್ಯಕ್ರಮಕ್ಕೆ ನೀವು ಕೊಡ್ತಾ ಇರ್ತಕ್ಕಂಥ ಒಂದು ಕೊಡುಗೆ. ಮೊದಲನೇ ಚಪ್ಪಾಳೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಶ್ರೀಮತಿ ಜ್ಯೋತಿ ಪ್ರಕಾಶ್ ಹಾಗೂ ಅವರ ವಿದ್ಯಾರ್ಥಿ ವೃಂದದವರಿಗೆ ದಯಮಾಡಿ ಜೋರಾಗಿ ಚಪ್ಪಾಳೆ ಬರಲಿ. ಈಗ 2ನೇ ಬಾರಿ ತಟ್ತಾ ಇರ್ತಕ್ಕಂಥ ಚಪ್ಪಾಳೆ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಅವರು ಮಾಡಿಕೊಂಡಿರ್ತಕ್ಕಂಥ ಸಿದ್ಧತೆಗಾಗಿ. ಈಗ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆಗಳನ್ನು ವಿತರಣೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಈ 3ನೇ ಚಪ್ಪಾಳೆ ನಿಜಕ್ಕೂ ವಿಶೇಷವಾದಂಥದ್ದು. ನಿಮಗೆಲ್ಲ ಕುತೂಹಲ ಇದೆ ಇದು ಯಾರಿಗಿರ್ಬೋದು ಅಂತ. ಆತ್ಮೀಯರೇ, 12 ವರ್ಷಗಳ ಈ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಈ ಒಂದು ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಇಂತಹ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಂ.ಎ. ಕುಲಶೇಖರ್ ಹಾಗೂ ಅವರ ತಂಡದವರಿಗೆ ಈ ವಿಶೇಷ ಚಪ್ಪಾಳಿಯನ್ನು ತಟ್ಟುವುದರ ಮುಖಾಂತರ ಇದೇ ಥರದ 10 ಹಲವು ಅವಕಾಶಗಳನ್ನು ದೇವಸ್ಥಾನದ ವತಿಯಿಂದ ಕಲ್ಪಿಸ್ಕೊಡ್ತಾ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ, ಆ ಶಕ್ತಿಯನ್ನು ಭಗವತಿ ಅವರಿಗೆ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಈ ಒಂದು ಗೌರವ ಸಮರ್ಪಣಾ ಕಾರ್ಯವನ್ನು ನಡೆಸಿಕೊಡ್ತಾ ಇರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಯವರ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಕಲ್ಪಿಸ್ಕೊಡ್ತಾ ಇದ್ದೇವೆ. ಈ ದೇವಿಯ ಅನುಗ್ರಹ ವೇದಿಕೆಯಲ್ಲಿರುವವರಿಗೆ, ವೇದಿಕೆಯ ಮುಂಭಾಗದಲ್ಲಿರೋರಿಗೆ ಎಲ್ಲರೂ ಕೂಡ ಸದಾ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ಶ್ರೀಯುತ ಚಿದಾನಂದ ಹಾಗೂ ಅವರು ಬಳಗದವರು ತಯಾರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಕ್ತಿ ಭಾವ ರಸಮಂಜರಿ ಕಾರ್ಯಕ್ರಮ ಇದೆ. ಇದೊಂದು ಸದಾವಕಾಶ. ಇದನ್ನು ನಾವು ಇವತ್ತು ಕಳ್ಕೊಂಡ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇಂಥ ಒಂದು ಅವಕಾಶವನ್ನು ನಾವು ಕಣ್ತುಂಬಿಕೊಳ್ಳೋಣ ಅಂತ ಹೇಳಿ ಕೇಳ್ಕೊಳ್ತಾ, ಮಹಿಷಾಸುರನ ಪಾತ್ರದಲ್ಲಿ ಶ್ರೀಯುತ ಸಚಿನ್ ಅವರಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಐಗಿರಿ ನಂದಿನಿ ನೃತ್ಯದಲ್ಲಿ ಮಹಿಷನ ಪಾತ್ರ ವಹಿಸಿದಂಥ ಶ್ರೀಯುತ ಸಚಿನ್. ಹಾಗೆ ನಿರೂಪಣೆ ಅವರಿಗೊಂದು ಯಕ್ಷಗಾನ ಶ್ರೀ ದೇವಿ ಮಹಾತ್ಮೆ ಅಂತಕ್ಕಂಥ ಕಾರ್ಯಕ್ರಮ ಸರಿಯಾಗಿ ಸಂಜೆ 7 ಗಂಟೆಗೆ ತಯಾರಾಗ್ತದೆ. ಇದು ಚಿಕ್ಕಮಗಳೂರಿನಲ್ಲಿ ಇದೀಗ ತಾನೇ ಅರಳ್ತಾ ಇರ್ತಕ್ಕಂಥ ಒಂದು ಪ್ರತಿಭಾ ಕಲಾ ತಂಡ ಆಗಿದೆ. ಸ್ಥಳೀಯ ವೇದಿಕೆಗಳು ಅವರಿಗೆ ಬಹಳ ಮುಖ್ಯ. ಆ ಒಂದು ವಿಶೇಷ ಯಕ್ಷಗಾನ ಶ್ರೀ ದೇವಿ ಮಹಾತ್ಮೆ ಯಕ್ಷಸಿರಿ ನಾಟ್ಯ ಸಂಘದವರು ನಡೆಸಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾಳೆ ನಾವು ಕಣ್ತುಂಬಿಕೊಳ್ಳೋಣ ಅಂತ ಹೇಳ್ತಾ, ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಸ್ಕೊಡ್ಬೇಕು. ಈ ಕಾರ್ಯಕ್ರಮಗಳ ಯಶಸ್ವಿಗೆ ನೀವು ಸಹಕರಿಸಿದ್ದು ದೇವಿಯ ಅನುಗ್ರಹಕ್ಕೆ ಪಾತ್ರರಾದಷ್ಟೇ ಸಂತೋಷವನ್ನು ಕೊಡ್ತದೆ. ಇದು ಎಲ್ಲ ದಿನಗಳಲ್ಲಿ ಸಿಗದೇ ಇರತಕ್ಕಂಥ ಸದಾವಕಾಶಗಳು. ವ್ಯತ್ಯಾಸ ಅಂತಂದರೆ, ಅಹಂಕಾರ ಇರುವವರು ಇತರರನ್ನು ತಲೆ ತಗ್ಗಿಸುವಂತೆ ಮಾಡಿ ಸಂತೋಷ ಪಡ್ತಾರೆ. ಆದರೆ ಸಂಸ್ಕಾರವಂತರು ತಮ್ಮಷ್ಟಕ್ಕೆ ತಾವೇ ತಲೆ ತಗ್ಗಿಸಿ ನಮಸ್ಕರಿಸುವ ಮೂಲಕ ಸಂತೋಷವನ್ನು ಪಡ್ತಾರೆ. ನಾನು ನನ್ನದು ಎಂದು ಮರೆಯಬೇಡ ಮನುಜ, ಜಗತ್ತಿನಲ್ಲಿ ನಾನು ನನ್ನದು ಎಂಬುದಿಲ್ಲ, ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ, ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ಮನುಷ್ಯರನ್ನು ನಂಬಿ ಮೋಸ ಹೋದವರು ಉಂಟು, ಆದರೆ ದೇವರನ್ನು ನಂಬಿ ಮೋಸ ಹೋದವರಿಲ್ಲ. ಆದ್ದರಿಂದ
ನಮ್ಮ ಗ್ರಾಮ ದೇವತೆ ಶ್ರೀ ದೇವಿರಮ್ಮನನ್ನು ನಂಬುತ್ತಾ ಆ ಮಾತೆಯನ್ನು ಆರಾಧಿಸುತ್ತಾ ಜಪಿಸುತ್ತಾ ಇದ್ದರೆ ಆ ದೇವಿ ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎಂದು ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಆಕೆಯ ಪಾದಕ್ಕೆ ನಮಸ್ಕರಿಸುತ್ತಾ ಬಂದ ಕಷ್ಟಗಳನ್ನೆಲ್ಲ ಆ ತಾಯಿಯ ದೇವಿಯ ಆಶೀರ್ವಾದದಿಂದ ನಾವೆಲ್ಲ ಕಷ್ಟಗಳನ್ನು ನೀಗಿಸಿಕೊಳ್ಳೋಣ ಅಂತ ಹೇಳ್ತಾ, ಒಂದು ದಿನ ಒಬ್ಬ ಭಿಕ್ಷುಕ ಭಿಕ್ಷೆಯನ್ನು ಯಾಚನೆ ಮಾಡ್ತಾ ಬರ್ತಾ ಇರ್ತಾನೆ. ಮನೆ ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಅರಮನೆಯಂಥ ದೊಡ್ಡದಾಗಿರ್ತಕ್ಕಂಥ ಮನೆಯ ಮುಂದೆ ಹೋಗಿ ಆ ಭಿಕ್ಷುಕ ನಿಂತ್ಕೊಳ್ತಾನೆ. ಆ ಮನೆಯ ಮಾಲೀಕ ಕಣ್ಣಿಗೆ ಕಪ್ಪಾಗಿರ್ತಕ್ಕಂಥ ಕನ್ನಡಕವನ್ನು ಹಾಕಿಕೊಂಡು ಮನೆಯ ಹೊರಾಂಗಣದಲ್ಲಿ ನಿಂತಿರ್ತಾನೆ. ಆಗ ಭಿಕ್ಷುಕ ಹೋಗ್ತಾನೆ ಆ ಮನೆ ಹತ್ರ ಭಿಕ್ಷೆಯನ್ನು ಬೇಡೋದಕ್ಕೆ. ನೋಡ್ತಾನೆ, ಅವನಿಗೆ ಆಶ್ಚರ್ಯ ಆಗ್ತದೆ, ಎಂತೆಂಥ ದೊಡ್ಡ ಮನೆ ಇದೆಯಲ್ಲ ಅಂತ. ನಾನು ಎಂಥ ಜೀವನ ಮಾಡ್ತಾಯಿದ್ದೀನಿ, ಇವರೆಂತಹ ಜೀವನವನ್ನು ಮಾಡ್ತಾ ಇದ್ದಾರಲ್ಲ ಅಂತ ಅವನ ಮನಸ್ಸಲ್ಲಿ ಅನಿಸುತ್ತೆ. ಆಗ ಆ ಭಿಕ್ಷುಕ ಆ ಅರಮನೆಯ ಮಾಲೀಕನಿಗೆ ಕೇಳ್ತಾನೆ, ಮಹಾರಾಜರೇ, ಮಹಾನ್ ಭಾವ್ರೆ, ನಿಮಗಿಷ್ಟೆಲ್ಲ ಸಂಪತ್ತಿದೆ, ಒಳ್ಳೆ ದೊಡ್ಡ ಮನೆ ಇದೆ, ಒಳ್ಳೆ ಮುದ್ದಾಗಿರ್ತಕ್ಕಂಥ ಹೆಂಡತಿ ಇದ್ದಾಳೆ, ನಿಮ್ಮ ಮನೆ ತುಂಬ ಕಾರುಗಳಿದ್ದಾವೆ ಓಡಾಡೋದಕ್ಕೆ, ಆದರೆ ನನಗೆ ಕಾಲಿಗೆ ಹಾಕೊಳ್ಳೋದಕ್ಕೆ ಒಂದು ಜೊತೆ ಒಳ್ಳೆಯ ಚಪ್ಪಲಿನೂ ಸಹ ಇಲ್ಲ, ನನಗೆ ಯಾರೂ ಸಹ ಹೆಣ್ಣು ಕೊಡಲ್ಲ, ಯಾಕೆ ಅಂತಂದರೆ ನಾನೊಬ್ಬ ಭಿಕ್ಷುಕ ಅಂತ ಆ ಮಾತನ್ನು ಹೇಳ್ತಾನೆ. ಆಗ ಆ ಮಾತಿಗೆ ಆ ಮನೆಯ ಮಾಲೀಕ ಉತ್ತರವನ್ನು ಕೊಡ್ತಾನೆ. ಭಿಕ್ಷುಕನೇ ಆ ಕನ್ನಡಕವನ್ನು ತೆಗೆದುಬಿಟ್ಟು ಹೇಳ್ತಾನೆ, ನಾನು ನನ್ನಲ್ಲಿರ್ತಕ್ಕಂಥ ಏನು ಆ ದೇವರು ನಮಗೆ ಅನುಗ್ರಹಿಸಿದ್ದಾನೆ, ಸಂಪತ್ತನ್ನು ಅನುಗ್ರಹಿಸಿದ್ದಾನೆ, ಆ ಸಂಪತ್ತನ್ನೆಲ್ಲ ನಾನು ನಿನಗೆ ಕೊಡ್ತೇನೆ, ನಾನು ಕೇಳ್ತಕ್ಕಂಥ ಸಂಪತ್ತು ನಿನ್ನಲ್ಲಿದೆ, ಅದನ್ನು ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಅವನಿಗೆ ಆಶ್ಚರ್ಯ ಆಗ್ತದೆ, ಇಂತಹ ದೊಡ್ಡ ಮನೆಯಲ್ಲಿರ್ತಕ್ಕಂಥ ಈ ಯಜಮಾನ ನನ್ನಿಂದ ಸಂಪತ್ತನ್ನು ಕೇಳ್ತಾ ಇದ್ದಾನಲ್ಲ ಅಂತೇಳಿ ಅವನಿಗೆ ಆಶ್ಚರ್ಯ ಆಗ್ತದೆ. ಅವನು ಕೇಳ್ತಕ್ಕಂಥ ಸಂಪತ್ತಿಷ್ಟೇ, ಎಲೆ ಭಿಕ್ಷುಕ, ನಾನು ನನ್ನಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ನಿನಗೆ ದಾನ ಮಾಡ್ತೀನಿ, ಆದರೆ ನಿನ್ನಲ್ಲಿರ್ತಕ್ಕಂಥ 2 ಕಣ್ಣುಗಳನ್ನು ನೀನು ನನಗೆ ದಾನ ಮಾಡ್ತೀಯಾ? ನಾನೊಬ್ಬ ಕುರುಡ, ಯಾಕೆಂದರೆ ಕಪ್ಪು ಕನ್ನಡಕವನ್ನು ಹಾಕ್ಕೊಂಡಿರ್ತಾನೆ, ಕಣ್ಣು ಕಾಣ್ತಾ ಇರಲ್ಲ, ನಾನೊಬ್ಬ ಕುರುಡನಾಗಿದ್ದೀನಿ, ನನಗೆ 2 ಕಣ್ಣುಗಳು ಕಾಣಲ್ಲ, ನಿನ್ನ 2 ಕಣ್ಣುಗಳನ್ನು ನನಗೆ ದಾನ ಮಾಡು, ನನ್ನಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ನೀನನ್ನು ತೆಗೆದುಕೊಂಡು ಹೋಗು ಅಂತ ಕೇಳ್ತಾನೆ. ಆಗ ಆ ಭಿಕ್ಷುಕ ಯಾವುದೇ ಮಾತನಾಡದೆ ಅಲ್ಲಿಂದ ವಾಪಸ್ ಆಗ್ತಾನೆ. ಇದರಿಂದ ನಾವೇನು ತಿಳ್ಕೊಬೋದಪ್ಪ ಅಂತಂದರೆ, ದೇವರು ಎಲ್ಲರಿಗೂ ಸಹ ಸಂಪತ್ತನ್ನು ಅನುಗ್ರಹಿಸಿರ್ತಾನೆ, ಆದರೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿರ್ತಾನೆ, ದುರಾಸೆ ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಈ ಒಂದು ಸಾಂಸ್ಕೃತಿಕ ಸಂಜೆಯ 2ನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಧುರ ಗೀತಗಾಯನ ಕಲಾವೇದಿಕೆಯ ಟ್ರಸ್ಟ್ ಭದ್ರಾವತಿ ಇವರ ಒಂದು ಕಿರು ಪರಿಚಯವನ್ನು ತಮ್ಮ ಮುಂದೆ ಮಾಡಿಕೊಡ್ತಾ ಇದ್ದೀನಿ. ಶ್ರೀ ಬಿ ಚಿದಾನಂದರವರು ತಮ್ಮ ಮನರಂಜನೆಯ ಕಾರ್ಯಕ್ರಮಗಳನ್ನು ಕರ್ನಾಟಕದ ಅನೇಕ ಪಟ್ಟಣಗಳಲ್ಲಿ ಗ್ರಾಮಗಳಲ್ಲಿ ನೀಡಿದ್ದಾರೆ. ಸುಮಾರು 20 ವರ್ಷಗಳಿಂದ ಈ ಸಾಂಸ್ಕೃತಿಕ ಜಗತ್ತಿನಲ್ಲಿ ಕಲಾವಿದರಾಗಿ ರಾಜ್ಯದ ಅನೇಕ ಕಡೆ ಕಾರ್ಯಕ್ರಮಗಳನ್ನು ತಮ್ಮ ತಂಡದೊಂದಿಗೆ ನೀಡಿದ್ದಾರೆ. 2018ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ ಮತ್ತು 2019ರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮಧುರ ಗೀತಗಾಯನ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಹೀಗೆ ಕರ್ನಾಟಕದಾದ್ಯಂತ ಪುಣ್ಯಕ್ಷೇತ್ರಗಳಲ್ಲಿ ತಮ್ಮ ಮಧುರ ಗೀತಗಾಯನ ಕಲಾವೇದಿಕೆಯಿಂದ ಕಾರ್ಯಕ್ರಮವನ್ನು ನೀಡಿ ಅವರ ತಂಡದಲ್ಲಿ ಸುಮಾರು 50 ನುರಿತ ಕಲಾವಿದರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಈ ದಿವಸ ಈ ವೇದಿಕೆಯಲ್ಲಿ ತಮ್ಮ ಮುಂದೆ ತಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ಈ ನಮ್ಮ ಸಮಿತಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಈ ವೇದಿಕೆಗೆ ಚಿದಾನಂದ್ ಮತ್ತೆ ಅವರ ತಂಡಕ್ಕೆ ಕೊಡ್ತಾ ಇದ್ದೀವಿ. ಆಗ್ತಾ ಇದೆ, ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಪ್ರಥಮವಾಗಿ ಒಂದು ವಿನಾಯಕನ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾಕಂದ್ರೆ ಯಾವುದೇ ವಿಘ್ನ ಬಾರದ ಹಾಗೆ, ಯಾವುದೇ ತೊಂದರೆ ಬಾರದ ಹಾಗೆ ಆ ವಿನಾಯಕನ ನೆನೆಯುತ್ತಾ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೇಳ್ತಾ, ನೋಡಿ, ನಾವು ರೈತರು ಬೇಸಾಯ ಉಳುವಾಗ ಪ್ರಥಮವಾಗಿ ಗದ್ದೆಯಲ್ಲಿ ಆಗಲಿ ಹೊಲದಲ್ಲಾಗಲಿ ಒಂದು ಸಗಣಿ ಉಂಡೆಗೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಗರ್ಕೆ ಸಿಕ್ಸಿ ವಿಘ್ನೇಶ್ವರ ಅಂತೇಳಿ ಪೂಜೆ ಮಾಡಿ ಅದಾದ ನಂತರ ನಾವು ಬೇಸಾಯ ಉಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಆ ಬೆಳೆ ಆ ವರ್ಷ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗ್ಬಾರ್ದು, ಸುಗಮವಾಗಿ ಬೆಳೆ ಬೆಳಿಬೇಕು, ರೈತ ಉದ್ಧಾರ ಆಗಬೇಕು ಅಂತ ಹೇಳ್ತಾ ಆ ವಿನಾಯಕನ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಡಾಕ್ಟರ್ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಮ್ಮ ಆಡಿರೋ ಒಂದು ಸುಂದರ ಗೀತೆ ವೇದಿಕೆ ಮೇಲೆ ತರ್ತಾ ಇದ್ದೀವಿ. ಭಾದ್ರಪದ ಶುಕ್ಲದ ಚೌತಿಯಂದು
ಚಂದಿರನ ನೋಡಿದರೆ ಅಪವಾದ ತಪ್ಪದು ಭಾದ್ರಪದ ಶುಕ್ಲದ ಚೌತಿಯಂದು. ಚಂದಿರನ ನೋಡಿದರೆ ಅಪವಾದ ತಪ್ಪದು ನರವೇಷಧಾರಿ ಹರಿಕೃಷ್ಣನ ಹಿಡಿದು ಉಳುವಂತ ನರರಿಗೂ ಇದು ಬೆನ್ನ ಬಿಡದು. ಯಾದವ ಕುಲವನ್ನು ಪಾವನಗೊಳಿಸಿ ಉದುಸಿದ ಮಾಧವ ಮಧುರೇನಿ. ಯಾದವ ಕುಲವನ್ನು ಪಾವನಗೊಳಿಸಿ ಉದುಸಿದ ಮಾಧವ ಮಧುರೇನಿ. ಗೊಲ್ಲನೆನಿಸಿದ ಗಣ್ಣನೆನಿಸಿದ ಗೋವರ್ಧನ ಗಿರಿಧಾರಿ. ಚೌತಿಯ ಚಂದ್ರನು ಕಾಣುತ್ತ ಇರುಳಲಿ ಅಳುಕಿದ ಕೃಷ್ಣನು ಮನದಲ್ಲಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದ ವರವನು ಕರುಣಾಮಯನ ದಿನಮಣಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದ ವರವನು ಕರುಣಾಮಯನ ದಿನಮಣಿ. ಯಾದವರೊಂದಿಗೆ ಬೇಟೆಗೆ ಹೋಗಲು ಕೃಷ್ಣನು ಕಾಡಿನಲ್ಲಿ. ಸಿಂಹವು ಕೊಂದಿತು ರತ್ನಧಾರೆಯ ಪಡೆಯಲು ದಿವ್ಯಮಣಿ. ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ. ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ. ಅಮೂಲ್ಯ ಮಣಿಯದು ಕೃಷ್ಣನೇ ಕಳ್ಳ ಎನ್ನುವ ಸಣ್ಣದ ನುಡಿ ಕೇಳಿ. ಕೃಷ್ಣನು ತಾಳದೆ ಮಣಿಯನು ಹುಡುಕುತ್ತ ಹೊರಟನು ಅಡವಿಯಲಿ. ಕಂಡನು ಕೃಷ್ಣನು ಸೂರ್ಯನ ಮಣಿಯನು ಕರಡಿಯ ಗುಹೆಯಲ್ಲಿ. ಜಾಂಬವಂತನ ಮಗಳು ಜಾಂಬವತಿ ಬಳಿಯಲ್ಲಿದ್ದಿತು ಸೂರ್ಯಮಣಿ. ಘೋರ ಯುದ್ಧವ ಮಾಡಿ ಕೊನೆಯನು ಕಾಣದೆ ನಿಂದ ವೀರಾಗ್ರಣಿ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತ ನೊಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತ ನೊಂದ. ಮಣಿಯನಿತ್ತು ಮಗಳನ್ನು ಇತ್ತುತ ಶರಣು ಶರಣು ಎಂದ. ಶಮಂತಕ ಮಣಿಯನು ಕಂಡ ಯದುಕುಲ ಹೊಗಳಿತು ಕೃಷ್ಣನ ಒಲವಿಂದ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವರಾದ ಲೋಲ ಜಯ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವರಾದ ಲಾಲ ಜಯ. ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣಗೆ ಅಪವಾದ. ಈ
ಈ ಕತೆ ಕೇಳಲು ದೊರೆಯಿತು ಜನರಿಗೆ ದೋಷದ ಪರಿಹಾರ. ಚೌತಿಯ ಚಂದ್ರನ ದರ್ಶನದಿಂದ ಆದಿತು ಕೃಷ್ಣಗೆ ಅಪರಾಧ. ಈ ಕಥೆ ಕೇಳಲು ದೊರೆಯಿತು ಜನರಿಗೆ ದೋಷದ ಪರಿಹಾರ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಕಾರ್ಯಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ಅರಸುತ ಗಜಾನನ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತು ಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಕಾಪಾಡಮ್ಮ ಎಲ್ಲ ಭಕ್ತರ ಕರುಣಿಸು, ನಮ್ಮ ಕಷ್ಟಗಳ ನೀಗಿಸು. ದೇವಿರಮ್ಮ ಕಾಪಾಡಮ್ಮ ಈ ಭಕ್ತರ ಕರುಣಿಸು, ನಮ್ಮ ಕಷ್ಟಗಳ ನೀಗಿಸು. ಓ ದೇವಿಯೇ ನಿನಗೆ ಶರಣು, ದೇವಿರಮ್ಮ ಕಾಪಾಡಮ್ಮ ಎಲ್ಲ ಭಕ್ತರ ಕರುಣಿಸು, ನಮ್ಮ ಕಷ್ಟಗಳ ನೀಗಿಸು. ಮುಡಿಸುವೆ ಬಳೆ ತೊಡಿಸುವೆ, ತುಪ್ಪವ ಎರೆದು ತುಂಬಿಟ್ಟು ನಾ ತಿನ್ನಿಸುವೆ, ನಿತ್ಯ ನಾ ಹಾಡುವೆ. ಕೈ ಮುಗಿಯುವೆ ಶಿರಬಾಗುವೆ, ಎಲ್ಲರನ್ನು ಕಾಪಾಡಿ ಸಲಹಮ್ಮನಿ ಬಂದು ಹರಸಮ್ಮನಿ. ಎಲ್ಲರ ಮನದಾಸೆಯ ತಪ್ಪದೆ ನೆರವೇರಿಸು, ಓ ದೇವಿಯೇ ನಿನಗೆ ಶರಣು, ದೇವಿರಮ್ಮ ಕಾಪಾಡಮ್ಮ ಈ ಭಕ್ತರ ಕರುಣಿಸು, ನಮ್ಮ ಕಷ್ಟಗಳ ನೀಗಿಸು. ಎಲ್ಲೆಲ್ಲೂ ನೀ ನಮ್ಮ ಮನದಲ್ಲೂ ನೀ ಚಿರವಾಗಿ ಬರುವಂತ ಭಕ್ತರಲ್ಲೂ ನೀ ಅವರ ಕಷ್ಟದಲ್ಲೂ ನೀ. ತೊಳಲಾಡಿದೆ ಬಳಲಾಡಿದೆ ನಿನ್ನ ಕೃಪೆಯು ಬೇಕೆಂದು ಕಡಿ ತಪ್ಪಿಸಿದೆ, ದೇವಿ ಅಲೆದಾಡಿದೆ ಎಲ್ಲರ ಸಂಸಾರದ ಸಾವಿರ ಅವತಾರದ. ಓ ದೇವಿಯೇ ನಿನಗೆ ಶರಣು, ದೇವಿರಮ್ಮ ಕಾಪಾಡಮ್ಮ
ಎಲ್ಲ ಭಕ್ತರ ಕರುಣಿಸು, ನಮ್ಮ ಕಷ್ಟಗಳ ನೀಗಿಸು. ಓ ದೇವಿಯೇ ನಿನಗೆ ಶರಣು, ದೇವಿರಮ್ಮ ಕಾಪಾಡಮ್ಮ, ಈ ಭಕ್ತರ ಕರುಣಿಸು, ಎಲ್ಲ ಕಷ್ಟಗಳ ನೀಗಿಸು. ಮಾಣಿಕ್ಯ ವೀಣಾ ಮುಪಲಾಲಯಂತೆ ಮದಾಲಸ ಮಂಜುಳ ವಾಗ್ವಿಲಾಸ. ಮಾಣಿಕ್ಯ ವೀಣಾ ಮುಪಲಾಲಯಂತೆ ಮದಾಲಸ ಮಂಜುಳ ವಾಗ್ವಿಲಾಸ. ಮಾಹೇಂದ್ರ ನೀಲಚ್ಯುತಿ ಕೋಮಲಾಂಗಿ, ಮಾಹೇಂದ್ರ ನೀಲಚ್ಯುತಿ ಕೋಮಲಾಂಗಿ, ಮಾತಂಗ ಕನ್ಯಾ ಮನಸಾ ಸ್ಮರಾಮಿ. ಸ್ಮರಾಮಿ. ಚತುರ್ಭುಜ ಚಂದ್ರಕಳಾವತಂಸೆ ಕುಚೋಚತೆ ಕುಂಕುಮರಾಗ ಶೋಣೆ. ಚತುರ್ಭುಜ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ. पुण्रेक्षुपाशाङ्कुश पुष्पबाणहस्ते नमस्ते जगदेक माता. माता मरकत श्यामा, मातंगी मधुशालिनी. माता मरकत श्यामा, मातंगे मधुशालिनी. कुर्यात् कटाक्षं कल्याणी, कदम्बवनवासे. माता मरकत श्यामा, मातंगे मधुशालिनी. कुर्यात् कटाक्षं कल्याणी, कदम्बवनवासिने. जय मातङ्गतनये, जय नीलोत्पलद्यते, जय संगीतरसिके, जय लीलाचुकप्रिये. जन्मणि द्वीप संसोड बिल्वटवी मध्य कल्पद्रुमाक कांतार कांतार वासप्रिये, कृत्ति वासप्रिये, सर्वलोकप्रिये. वल्लकी वादन प्रक्रिया लोलताली दलाबद्ध ताटंक भूषा विशेषान्विते, चित्त सम्मानिते. देवदेवेश दैत्येश यक्षेश भूतेश वागीश कोटि वायुग्निकोटिरमाणिक्य संकष्टबाला तपोदा दाक्षारसारुण्य लक्ष्मी गृहीतांगी पद्म
ಅದ್ವಯೇ ಅದ್ವಯೇ ಪುರಿಚಿರನವೃತ್ನ ಪೀಠಸ್ಥಿತೆ ಸುಸ್ಥಿತೆ ಶಂಖಪದ್ಮದ್ವಯೋಪಾಶ್ರಿತೆ ಆಶ್ರಿತೆ ದೇವಿ ದುರ್ಗಾ ಒಟ್ಟು ಕ್ಷೇತ್ರ ಪಾಲೇರುದೆ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೆ ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವಮುದ್ರಾತ್ಮಿಕೆ ಸರ್ವಶಬ್ದಾತ್ಮಿಕೆ ಸರ್ವವರ್ಣಾತ್ಮಿಕೆ ಸರ್ವರೂಪೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ ಪಾಹಿ ಮಾಂ, ಪಾಹಿ ಮಾಂ, ಪಾಹಿ ಮಾಂ, ಪಾಹಿ. ಬರಲಿ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ನಿಮ್ಮೆಲ್ಲರ ಅಪ್ಪು ಸಿನಿಮಾದ ಹಾಡು. ನಮ್ಮ ಅಪ್ಪು ಅಭಿಮಾನಿಗಳಿಗೋಸ್ಕರ ಈ ಒಂದು ಸಾಂಗ್. ಮುತ್ತೂರಿನಿಂದ ಒಬ್ಬ ರಾಜ, ಇನ್ನೊಂದು ಅವನೊಬ್ಬ ರಾಜ, ಮುತ್ತೂರು ಇರುತ್ತಾನೆ ರಾಜ, ಆಜ ಆಜ ಗಂಡ ರಾಜ. ಬನ್ನಿ ಜೋರಾಗಿ ಚಪ್ಪಾಳೆ. ಹೌದಪ್ಪ. ಕನ್ನಡ ತಾಯಿಗೆ ನನ್ನ ನಿಯತ್ತು, ದೊಡ್ಡೋರು ಹೇಳೋರ ನಿಮ್ಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದನೇ ನಮ್ಮೆದೆ ಉಸಿರು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದನೇ ನಮ್ಮೆದೆ ಉಸಿರು. ಪ್ರೀತಿಸುವ ಭಾಗ್ಯ ನಮ್ಮದು ಯಾವಾಗಲೂ ಕೈ ಮುಗಿಮ ಸ್ವಾಮಿ. ನಂಗವ ಅಡ್ರೆಸ್ ಬೇಕಾಗಿಲ್ಲ, ನಾನೆಂದು ಕನ್ನಡದ ಆಸಾಮಿ. ತಂದೆಗೆ ತಕ್ಕ ಮಗನು, ಊರಿಗೂ ತಕ್ಕವನು, ಕಾಪಾಡಿ ನನ್ನ ನೀವೇ, ನಾನಿನ್ನು ಚಿಕ್ಕವನು. ನೋಡಿ ನಿಮ್ಮ ಈ ಸೇವಕನನ್ನು, ನೆಟ್ಟು ಹೇಳುವೆ ಬಾವುಟವನ್ನು, ಒಟ್ಟು ಕನ್ನಡದ ಮಾವುಟ ನಾನು. ಅಭಿಮಾನಿಗಳೇ ನಮ್ಮನ ದೇವರು, ನೀವೇ ನಮ್ಗೆ ಹೆಸರಿಟ್ಟೋರು. ಅಭಿಮಾನಿಗಳೇ ನಮ್ಮನ ದೇವರು, ನೀವೇ ನಮ್ಗೆ ಹೆಸರಿಟ್ಟೋರು. ನೀವೆಲ್ಲ ದುಡಿಯುವ ಚಿಲ್ಲರೆಯನ್ನು ಹಣೆಯಲ್ಲಿ ಎತ್ತುಕೊಂಡ ಮಗ ನಾನು. ತೊಟ್ಟಿಲು ತೂಗಿ ನನ್ನ ಬೆಳೆಸಿದ್ದರಮ್ಮ, ನಿಜವಾಗ್ಲೂ ನಿಮ್ಮ ಮನೆ ಮಗ ನಾನು. ಎಲ್ಲೋಗಿಲ್ಲ ಜೊತೆಗೆ ಅವರೇ ನಮ್ಮ ನಿಮ್ಮ ಅಣ್ಣವರು. ಅಭಿಮಾನಿನ ದೇವರು ಅಂತ ಮೊದಲು ಇವರೇ ಅಂದವರು. ದೊಡ್ಡ ಪ್ರೀತಿಯೇ ನಮಗೆ ಹಸ್ತಿ, ಬಿಟ್ಟು ಬೇರೇನು ಬೇಡ ಆಸ್ತಿ.
ಇರಲಿ ಕೊನೆ ತಕ ಹಿಂಗೆ ದೋಸ್ತ ಅಭಿಮಾನಿಗಳೇ ನಮ್ಮ ದೇವ್ರು ನಿಮ್ಮಿಂದನೇ ಬಾಳಿದು ಹಸಿರು ಅಭಿಮಾನಿಗಳೇ ಬನ್ನಿ, ನಮ್ಮ ಜೋರಾಗಿ ದೇವ್ರು ಚಪ್ಪಾಳೆ. ನಿಮ್ಮಿಂದನೇ ಬಾಳಿದು ಹಸಿರು. ಥ್ಯಾಂಕ್ ಯು. ಜೋರಾಗಿ. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಬಿರುದೆ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಬಿರುದೆ. ಭಕ್ತಲ್ಲಿದ್ರೆ ಶಿವ ನಿನ್ನೆ ನಾನೇ ಪಾರ್ವತಿ, ಪಸಂದಾಗೌನೆ ಸ್ಯಾನೆ ಪಸಂದಾಗೌನೆ. ನೋಡಿ ನನ್ನ ನೋಡ್ದಂಗೆ ಯಾಕೆ ಹೋಗುತ್ತೆ, ನೋಡಿ ನನ್ನ ನೋಡ್ದಂಗೆ ಯಾಕೆ ಹೋಗುತ್ತೆ. ನಿನ್ನ ನೋಡಿ ನಾಚ್ಕೋತೈತೆ ನನ್ನ ಮೂಗುತಿ, ಪಸಂದಾಗೌನೆ ಸ್ಯಾನೆ ಪಸಂದಾಗೌನೆ. ನಕ್ರೆ ಚಂದ ನೋಡೋ ಬಂದ ನನ್ನ ಬಂಗಾರ, ಕೋಪ ಬಂದೆ ಅಯ್ಯೋ ಸಿಮ್ನೆ ಸುಡೋ ಚಂದೀರ. ರೂಪ ಅಪರೂಪ ನಮ್ಮೂರ ಹಮ್ಮೀರ, ಕಪ್ಪು ತಿನ್ನೋ ಹಾನಯಂಗೆ ಪಸಂದಾಗೌನೆ. ರಂಗನಾಥ ಸ್ವಾಮಿ ತೇರಿ ನಂಗೆ ಪಸಂದಾಗೌನೆ. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಬಿರುದೆ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಬಿರುದೆ. ಭಕ್ತನಿದ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗೌನೆ ಬಲು ಪಸಂದಾಗೌನೆ. ಬಲು ಪಸಂದಾಗೌನೆ. ಆಗ್ಲ ಹಾಲಿ ಬೆಣ್ಣೆಯಂಗೆ ಗೋಲಾಡ್ದಂಗೆ ಬಂಗಾರದಂಗೆ ಬೆಳ್ಳ ಬೆಳ್ಳೆ ಪಳ್ ಪಳ್ಳೆ ಪಸಂದಾಗೌನೆ. ಭೂಮಿ ತಾಯಿ ಮುಂಗ ನಂಗೆ ಬೊಮ್ಮೆ ಮಿಠಾಯಿ ಹಂಟಿ ನಂಗೆ ಗಮ್ ಗಮ್ಗೆ ಸಿಸಿಗೆ ಪಸಂದಾಗೌನೆ. ನೀ ನನ್ನ ಪ್ರಾಣ ತಿಳಕ, ನನ್ನ ಚೂರು ಮನಸ್ಸು ಹಿಡ್ಕ, ನೀ ಹೇಳೋದೆಲ್ಲ ಹೂವಂತೇನೋ ನನ್ನ ಸೌಕರ. ಜೋಡಿ ಇಟ್ಟ ಜೊತೆ ಇಟ್ಟಿ ಜೀವನ ಪೂರ, ಸಣ್ಣಗೆ ಬಲು ಸಣ್ಣಗೆ ಮಾಡ್ತೀನೋ ಸಂಸಾರ. ಅಪ್ಪು ತಿನ್ನ ಹಾನಯಂಗೆ ಪಸಂದಾಗೌನೆ. ಆ ಈ ಅಕ್ಷರ ನಂಗೆ ಪಸಂದಾಗೌನೆ. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಬಿರುದೆ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಬಿರುದೆ. ಭಕ್ತನಿದ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗೌನೆ ಸ್ಯಾನೆ ಪಸಂದಾಗೌನೆ. ಥ್ಯಾಂಕ್ ಯು. ಆನಂದ ಪರಮಾನಂದ ಪರಮಾನಂದ, ಆನಂದ ಪರಮಾನಂದ ಪರಮಾನಂದ. ತಾಯಿ ತಂದ ಜನ್ಮದಿಂದ ಜನುಮಾನಂದ, ಗುರುವು ತಂದ ಪುಣ್ಯದಿಂದ ಜಗದಾನಂದ. ನಿಸರಿ ಸರಿಗ ಮಮರಿ ಸನಿ ಸರಿ ಸದನಿ ಮಗವರಿ ಆನಂದ ಪರಮಾನಂದ ಪರಮಾನಂದ.
ಜೊತೆ ಬಂದ ಸಕಲಕ್ಕೂ ಸಮನಾದ ಮಡಲಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ ನಾಲ್ವರ ನಗಿಸುವುದೇ ಭವ್ಯಾನಂದ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ